ಅಳುವುದೇ ನರಕ, ನಗುವುದೇ ಸ್ವರ್ಗ. ಆ ಸ್ವರ್ಗ ನಿಮ್ಮೆಲ್ಲರ ಜೀವನದಲ್ಲಿ ಸದಾ ಇರಲಿ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ನಾಗವೇಣಿ ರಾಜ್. ಇದೇನಪ್ಪ ಉಂಡೆ ಅನ್ಕೋತಿದ್ದೀರಾ? ಇದು ಉಂಡೆ ಅಲ್ಲ, ಉತ್ತರ ಕರ್ನಾಟಕದ ರೊಟ್ಟಿ ಮುಟಗಿರಿ. ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ನಾನು ಇಲ್ಲಿ 3 ಸ್ಪೂನಷ್ಟು ನಾನು ಅಚ್ಚ ಖಾರದ ಪುಡಿ ಹಾಕೋತಿದ್ದೀನಿ. ನಾನು ಒಂದೊಂದೇ ನಿಮಗೆ ಸರಿಯಾಗಿ ಹೇಳ್ತಾ ಹೋಗ್ತೀನಿ. ನೀವು ವಿಡಿಯೋ ಸ್ಕಿಪ್ ಮಾಡ್ದೇ ನೋಡಿದರೆ ನಿಮಗೆ ನಾನು ಹೇಗೆ ಮಾಡಿದ್ದೀನಿ ರೊಟ್ಟಿ ಮುಟಗಿ ಅಂತ ಗೊತ್ತಾಗುತ್ತೆ. ಹಾಗೆ ಇಲ್ಲಿ ಒಂದು 2 ದೊಡ್ಡ ಗಡ್ಡೆ ಬೆಳ್ಳುಳ್ಳಿನ ಬೇಳೆ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡೆ. ಆಮೇಲೆ ಕೊತ್ತಂಬರಿನೂ ನೋಡ್ರಿ, ಒಂದು ಹಿಡಿಯಷ್ಟು ಕೊತ್ತಂಬರಿನ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನೂ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಫ್ರೆಶ್ ಆಗಿರೋ ಒಂದು 3 ಎಳೆಯಷ್ಟು ಕರಿಬೇವನ್ನು ಕೂಡ ನಾನು ಇಲ್ಲಿ ಹಾಕ್ಕೋತೀನಿ. ಇದು ರೊಟ್ಟಿ ಮುಟಗಿ ಮಾಡಲಿಕ್ಕೆ ಇದೆಲ್ಲ ಬೇಕಾಗುತ್ತೆ, ಇದು ಮೇಲ್ಗಡೆ ಹಾಕಲಿಕ್ಕೆ ಅಂತಂದೇಳಿ. ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ಉಪ್ಪು ನಿಮಗೆ ಕಟುವಾಗಿ ಬೇಕಂತಂದ್ರೆ, ಕಟ್ನಾಗ ಬೇಕಂತಂದ್ರೆ ಜಾಸ್ತಿ ಹಾಕೋರಿ, ನೋಡ್ಕೊಂಡು ಹಾಕೋರಿ. ಆಮೇಲೆ ಹಾಗೆ 1 ಸ್ಪೂನ್ ಜೀರಿಗೆ ಹಾಕ್ಕೊಂಡು ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ಬಂದೆ ನೋಡಿರಿ. ಇಲ್ಲಿ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಮಾಡ್ತಾ ಹೋಗ್ತೀನಿ ನಿಮಗೆ. ಹಾಗೆ ಇಲ್ಲಿ ನಾನು ರೊಟ್ಟಿ ಹಿಟ್ಟು ಹಾಕ್ಕೊಂಬಿಟ್ಟು ಅದನ್ನು ನೀರು ಚೆನ್ನಾಗಿ ಮಳ್ಳಂಗೆ ನೀರು ಕಾಸ್ಕೊಂಡು ಕುದಿಯೋಂಗೆ ಇದಕ್ಕೆ ನಾನು ರೊಟ್ಟಿ ಹಿಟ್ಟಿಗೆ, ಜೋಳದ ಹಿಟ್ಟಿಗೆ ಹಾಕ್ಕೊಂಡ್ಬಿಟ್ಟು ನಾನು ಇದನ್ನು ಈ ಥರ ಜಿಗಿಟ್ ಮಾಡ್ಕೋತಾ ಇದ್ದೀನಿ. ಇದು ಜಿಗಿಟ್ ಮಾಡಿಕೊಂಡು ಇಲ್ಲಿ ರೊಟ್ಟಿನ ದಪ್ಪಗೆ ಬಡಿದು ಬಿಟ್ಟು ಇದು ಮುಟ್ಗಿ ಮಾಡೋದೈತಿ. ಇದು ಉತ್ತರ ಕರ್ನಾಟಕ ಸ್ಪೆಷಲ್. ಅಂದ್ರೆ ಉತ್ತರ ಕರ್ನಾಟಕ ಮಂದಿಗೆಲ್ಲ ಗೊತ್ತಿರ್ತೈತಿ. ಪಾಪ ಗೊತ್ತಿಲ್ಲರೂ ಇದು ಕೇಳ್ಕರಿ ಮತ್ತು ನೋಡ್ಕೊಳ್ರಿ. ಏನಂದರೆ ಇಲ್ಲಿ ಉತ್ತರ ಕರ್ನಾಟಕ ಸೈಡ್ ಎಲ್ಲ ಏನು ಮಾಡಿದ್ರೆ, ಅಳೋ ಮಕ್ಳ ಕೈಯಲ್ಲಿ ಇದು ಮುಟ್ಟಿಗೆ ಮಾಡಿಬಿಟ್ಟು ಕೊಟ್ಬಿಟ್ಟಾರು. ಮಕ್ಕಳೆಲ್ಲ ಈ ಮುಟ್ಟಿಗೆ ತಿನ್ಕೊಂತ ಎಲ್ಲ ಆಟ ಆಡೋರು. ಈಗೆಲ್ಲ ಚಾಕ್ಲೇಟು, ಬಿಸ್ಕಿಟ್ಸು ಇವೆಲ್ಲ ಬಂದಿದ್ದವು. ಇದನ್ನೆಲ್ಲ ನಮ್ಮೆಲ್ಲ ಟ್ರೆಂಡು ಎಲ್ಲ ಮರ್ತು ಬಿಟ್ಟಿದ್ದಾರೆ. ಈಗೂ ಹಳ್ಳಿ ಸೈಡು, ಉತ್ತರ ಕರ್ನಾಟಕದ ಹಳ್ಳಿ ಸೈಡು ಈಗೂ ಜನ ಎಲ್ಲ ಮಕ್ಕಳಿಗೆ ಕೊಡ್ತಾರೆ. ಅವಾಗೆಲ್ಲ ಏನಂತಂದರೆ ಬೆಳಿಗ್ಗೆ ಎದ್ದು 5 ಗಂಟೆ 6 ಗಂಟೆ ಅಷ್ಟೊತ್ತಿಗೆ ಹೊಗ್ಬೋನಿರೋದು, ಅಲ್ಲಿ ಹೊಗೆ ಬರ್ತಾಯಿದೆ ಅಂದರೆ ರೊಟ್ಟಿ ಆಗ್ತಿದ್ದವು ಅಂತ ಮೊದಲು ರೊಟ್ಟಿ ಮಾಡ್ಕೊಂಡು ಇಟ್ಕೊಂಡ್ಬಿಡೋರು. ಮತ್ತು ಊಟಕ್ಕೆಲ್ಲ ಮಾಡೋಕ್ಕೆಲ್ಲ ಲೇಟ್ ಆಗುತ್ತೆ, ಉಳಿದ ಪಲ್ಯ ಅದೆಲ್ಲ ಮಾಡಿ ಕೊಡೋ ಅಷ್ಟೊತ್ತಿಗೆ ಮಕ್ಕಳು ಲೇಟ್ ಆಗುತ್ತೆ ಅಂತಂದೇಳಿ ಈ ಥರದ್ದೊಂದು ರೊಟ್ಟಿ ಮುಟ್ಗಿ ಮಾಡಿಬಿಟ್ಟು ಕೊಟ್ಬಿಟ್ಟಿರೋರು. ಅದನ್ನು ನಾನು ನಿಮಗಿಲ್ಲಿ ತೋರ್ಸೋಣ ಅಂತಂದೇಳಿ ತೋರಿಸಿದ್ದೀನಿ. ಈಗ ನಮಗೆಲ್ಲ ನೆಗಡಿ, ಶೀತ ಅದೆಲ್ಲ ಆಯಿತು ಅಂತಂದರೆ ರೊಟ್ಟಿ ಮುಟ್ಗಿ ಮಾಡ್ಕೊಂಡು ತಿನ್ನಬೇಕಪ್ಪ ಅಂತ ಅನಿಸುತ್ತೆ. ಮತ್ತು ಬಾಣಂತಿಯರಿಗೆ ಮತ್ತು ಗರ್ಭಿಣಿಯರಿಗೆ ಮತ್ತು ಪಾಪ ಓಲ್ಡ್ ಏಜ್ನವರಿಗೆಲ್ಲ ಹಸಿವಾದಾಗೆಲ್ಲ ಈ ಥರದ್ದೊಂದು ಮಾಡಿಕೊಡೋ ರೊಟ್ಟಿ ಮಾಡ್ತಿರ್ಬೇಕಾದ್ರೆ ಪಲ್ಯ ಅದೆಲ್ಲ ಮಾಡಿ ಊಟ ಮಾಡೋಷ್ಟಕ್ಕೆ ಲೇಟ್ ಆಗ್ತೈತಿ ಅಂತಂದು ಹೇಳಿ ನಾನು ಪ್ರೆಗ್ನೆಂಟ್ ಇದ್ದಾಗೆಲ್ಲ ನಮ್ಮ ಮನೇಲೆಲ್ಲ ಮಾಡಿಕೊಡೋರು ಇದನ್ನು. ನನಗಿದು ತಿನ್ನದ ಅನುಭವ ಎಲ್ಲ ಐತಿ. ಹಾಗೆ ನೋಡಿರಿ, ಇಲ್ಲಿ ನಾನು ಚೆನ್ನಾಗಿ ರೊಟ್ಟಿನ ನಾದ್ಕೊಂಡೆ, ನಾನು ಚರ ನಾದ್ಕೊಂಡೆ. ನೀವು ನೋಡಿದ್ರಿ, ಇಲ್ಲಿ ದೊಡ್ಡ ಗಾತ್ರದನ್ನ ಹಿಟ್ಟು ತೊಗೋಬೇಕು. ಜಾಸ್ತಿ ಹಿಟ್ಟು ತೊಗೊಂಡ್ರೆ ಇದು ಅಂದರೆ ರೊಟ್ಟಿ ಬುರು ಉಬ್ಬಿದ್ರೆ ನಮಗಿಲ್ಲಿ ಕೈಯಲ್ಲೇ ಮುಟ್ಗಿ ಮಾಡೋದೈತಿ. ಮತ್ತು ಚೆನ್ನಾಗಿ ಉಬ್ಬಿ ಬಂತಂದ್ರೆ ಕೈಯಲ್ಲಿನ ನಾವು ಎಲ್ಲ ಇದು ಮಸಾಲ ನಾನು ರುಬ್ಕೊಂಡಲ್ಲ ಅದನ್ನು ಹಾಕಿಬಿಟ್ಟು ಹಿಂಗೆ ಕೈಯಲ್ಲೇ ಏನಂತೀರ ನೀವು ಹಿಚಿಲ್ಬಿಟ್ಟು ಹಿಂಗೆ ಮಾಡೋದೈತಿ. ಅದಕ್ಕೆ ಇಲ್ಲಿ ಚೆನ್ನಾಗಿ ದಪ್ಪಗೆ ರೊಟ್ಟಿ ಆಗಬೇಕು. ದೊಡ್ಡ ಗಾತ್ರದ ರೊಟ್ಟಿ ತಗೊಂಡು ನೀವು 2 ರೊಟ್ಟಿ ಸಣ್ಣ ಮಾಡ್ತೀನಿ ಅಂತಂದರೆ ಅದು ಒಂದಕ್ಕೆ ಆಗಬೇಕು, ಅದು ಹಿಟ್ಟು ಅಷ್ಟು ತೊಗೊಂಡ್ಬಿಟ್ಟು ಇದನ್ನ ಬಡೋದು ರೊಟ್ಟಿನ ಬೇಯಿಸೋದು. ಹಾಗೆ ನೆಗಡಿ, ಕೆಮ್ಮು, ಶೀತ ಆಗೈತಿ ಅಂತಂದ್ರೆ, ನಮಗೆ ಜೋರು ಶೀತಪ್ಪ, ಬಾಯಿ ರುಚಿ ಬರ್ತಾ ಇಲ್ಲ ಅಂತಂದಾಗ ಈ ಥರದೊಂದು ಮುಟ್ಗಿ ಮಾಡ್ಕೊಂಡು ತಿಂದ್ವಿ ಅಂದ್ರೆ ಕೊಟ್ಟರು ಅಂತಂದ್ರೆ, ಯಾರಾದರೂ ಆರಾಮಿಲ್ದರಿಗೆ ಮಾಡಿಕೊಟ್ರು ಅಂತಂದ್ರೆ ಇದು ನೆಗಡಿ ಎಲ್ಲ ಕಿತ್ತು ಹೋಗ್ತದೆ ನೋಡು. ಬೆಳ್ಳುಳ್ಳಿ ಅದೆಲ್ಲ ಜಾಸ್ತಿ ಇರೋದಕ್ಕೆ ಇದ್ರದ್ದು ಭಾಳ ಟೇಸ್ಟ್, ಘಮ ಮತ್ತು ನಮ್ಮದು ಬಾಯಿ ರುಚಿನೂ ಚೇಂಜ್ ಆಗಿ ನಮಗೆ ಬಂದಿರೋ ಜ್ವರ ಅಥವಾ ಶೀತ ಎಲ್ಲ ಹೋಗಿಬಿಡ್ತೈತಿ. ಇದು ತಿಂದು ನೋಡ್ರಿ, ನಿಮಗೆ ಅನುಭವ ಇದ್ದರೆ ಲೈಕ್ ಮಾಡಿರಿ, ಹೌದು ಅಂತಂದು ಹೇಳಿ. ಹಾಗೆ ಮತ್ತು ನನಗೂ ಕೂಡ ಹಾಗೆ ಅನಿಸುತ್ತೆ, ನೆಗಡಿ ಆದಾಗೆಲ್ಲ ಈ ಥರದ್ದು ಮಾಡಿಕೊಟ್ಬಿಟ್ರೆ. ಮತ್ತು ನಮ್ಮ ಮನೇಲಿ ನಾವು ರುಚಿ ಹಚ್ಚಿದ್ದೇನಲ್ಲ, ನನ್ನ ಮಗಳು ಆಲ್ಮೋಸ್ಟ್ ಮಾಡಿಕೊಡಮ್ಮ ಅಂತಂದೇಳಿ ಹೇಳ್ತಿರ್ತಾಳೆ. ನಾನು ಲಾಸ್ಟಿಗೆ ಒಂದೊಂದು ರೊಟ್ಟಿ ಉಳಿದಿತ್ತಲ್ಲ ಅವಾಗೂ ಮಾಡಿಕೊಟ್ಟಿರ್ತೀನಿ. ಆಗ ಕರಿಬೇವು, ಬೆಳ್ಳುಳ್ಳಿ, ಒಂದೊಂದು ಬೇಳೆ, 1-2 ಎಳೆ ಕರಿಬೇವಿನ ಎಲೆ ತಗೊಂಡ್ಬಿಟ್ಟು ಆಗ ಅರೆದು ಬಿಟ್ಟು ಹಾಕೋತೀವಿ. ಇನ್ನು ಇಲ್ಲಿ ಉತ್ತರ ಕರ್ನಾಟಕ ಮಂದಿ ಏನು ಮಾಡ್ತಾರೆ ಅಂತಂದ್ರೆ ಮಸಾಲ ಖಾರ ಅಂತ ಮಾಡ್ಕೊಂಡಿರ್ತೀವಿ. ಆ ಮಸಾಲ ಖಾರನ ಹಾಕಿಬಿಟ್ಟು ತುಪ್ಪ ಹಾಕಿ ಇಲ್ಲ ಎಣ್ಣೆ ಹಾಕಿಬಿಟ್ಟು ಹಂಗೆ ಆಗ ಕೈಲೇ ರೊಟ್ಟಿ ಹಿಟ್ಟು ನಾದ್ದಂಗೆ ಅದನ್ನ ರೊಟ್ಟಿನ, ಬಿಸಿ ರೊಟ್ಟಿನೇ ಹಿಂಗೆ ಚರ ನಾದಿಬಿಟ್ಟು ಕೊಡ್ತಾರೆ. ಮೊದಲೆಲ್ಲ ಕಾಣಿಮ್ಗಿ ಅದೆಲ್ಲ ರೊಟ್ಟಿ ಮಾಡೋದು, ಅದರೊಳಗೆಲ್ಲ ಹಾಕಿಬಿಟ್ಟು ಹಿಂಗೆ ಬಡೋದು, ಅದ್ರಾಗೊಂದು ದುಣ್ಕಲ್ಲು ಅಥವಾ ಕುಟ್ಟಕಲ್ಲು ತಗೊಂಡ್ಬಿಟ್ಟು ಹಿಂಗೆ ಕುಟ್ಟಿಬಿಟ್ಟು ಕೊಡೋರು. ಈಗೆಲ್ಲ ನಾವೆಲ್ಲ ಈಗ ಮಾಡರ್ನ್ ಆಗಿಬಿಟ್ಟಿದ್ದಾವೆ. ಈ ಥರ ಎಲ್ಲ ಗ್ಯಾಸ್ ಕಟ್ಟಿ ಅದೆಲ್ಲ ಕುಟ್ಟಿದ್ರೆಲ್ಲ ಹಾಳಾಗುತ್ತೆ ಅಂತಂದೇಳಿ ನಾವು ಕುಟ್ಟೋದು ಇಲ್ಲ. ಅದಕ್ಕೆ ನಾನು ಕುಟ್ಟಕ್ಕೆ ಆಗಂಗಿಲ್ಲ, ಇಲ್ಲಿ ಇದು ಸರಿ ಹೋಗಂಗಿಲ್ಲ. ಆಮೇಲೆ ನಾವು ಇಲ್ಲಿ ಟಿಫಿನಿಗೆ ಇವತ್ತು ರೊಟ್ಟಿ ಮುಟ್ಗಿನೇ ಮಾಡ್ತಾಯಿದ್ದೀವಿ. ಜಾಸ್ತಿ ಮಾಡೋದ್ರಿಂದ ಇಲ್ಲಿ ಜಾಸ್ತಿ ಬೇಕಾಗುತ್ತೆ ಅಂತಂದೇಳಿ ನಾನು ಈ ಥರ ಎಲ್ಲ ಮಿಕ್ಸಲ್ಲಿ ಹಾಕ್ಕೊಂಡು ತೋರಿಸಿದ್ದೀನಿ. ಮಸಾಲ ಖಾರ ಇದ್ದರೆ ಇದರ ಪ್ರಾಬ್ಲಮೇ ಇಲ್ಲ. ಮಸಾಲ ಖಾರನ ಹಾಕಿಬಿಟ್ಟು ಈ ಥರ ಮಾಡ್ಕೋಬೋದು. ನಾನು ತೋರಿಸ್ತೀನಿ ನಿಮ್ಮ ಮುಂದೆ. ಇದು ನೋಡಿರಿ, ರೊಟ್ಟಿ ಎಲ್ಲ ಎಷ್ಟು ಚೆನ್ನಾಗಿ ಉಬ್ತತಿ. ಫುಲ್ಲು ಉಬ್ಬಿ ಬಂತಂದ್ರೆ ನಮಗೆ ಇಲ್ಲಿ ಮಾಡೋಕೆ ಅನುಕೂಲ ಆಗುತ್ತೆ. ಹಾಗೆ ಇಲ್ಲಿ ಒಂದು ತೆಗೆದು ಹಿಡ್ಕೊಂಡೆ ನಾನು ಇನ್ನೊಂದು ಮತ್ತಿಲ್ಲಿ ರೊಟ್ಟಿ ಬಡೋದನ್ನೆಲ್ಲ ಸೆಕೆಂಡು ಆ ರೊಟ್ಟಿನೇ ಇಲ್ಲಿ ಹಾಕಿದೆ. ಈಗ ಈ ರೊಟ್ಟಿ ತಗೊಂಡಿದ್ದು ರೊಟ್ಟಿಗೆ ಇಲ್ಲಿ ನೋಡಿರಿ
ನಾನಿಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಎಣ್ಣೆನೂ ಹಾಕ್ಕೊಳ್ರಿ, ಇಲ್ಲ ತುಪ್ಪನೂ ಹಾಕ್ಕೊಳ್ರಿ. ತುಪ್ಪ ತಿನ್ನಬೇಕಲ್ಲ, ಮತ್ತು ತುಪ್ಪ ಚೆನ್ನಾಗಿರ್ತೈತಿ, ಟೇಸ್ಟ್ ಬರ್ತೈತಿ ಅಂತಂದು ಹೇಳಿ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಖಾರ ರುಬ್ಬಿಡ್ಕೊಂಡಿದ್ನಲ್ಲ, ಇದು ಮಸಾಲ ಖಾರನ ಇದನ್ನು ಇದಕ್ಕೆ ಹಾಕಿಬಿಟ್ಟು ಹಿಂಗೆ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಇದನ್ನು ಮಡಚಿಬಿಟ್ಟು ಈಗ ಹೊಳ್ಳಿಸಿ ಇದನ್ನು ಚೆನ್ನಾಗಿ ಕೈಲೇ ಮಾಡಿದು. ಸ್ವಲ್ಪ ಸುಡುತ್ತೆ, ನಮಗೆಲ್ಲ ಅಭ್ಯಾಸದವರಿಗೆ ಏನೂ ಆಗೋಂಗಿಲ್ಲ, ಅಭ್ಯಾಸದವರಿಗೆ ಒಂದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ನಾನು ನೆಕ್ಸ್ಟ್ ನಿಮಗೆ ಇನ್ನೊಂದು ಟೈಪ್ ತೋರಿಸ್ತೀನಿ. ಈ ಥರ ಕೈಲೇ ಮಾಡೋಕೆ ನಿಮಗೆ ಹೆದರ್ಕೊಂಡ್ರೆ ಸುಡ್ತೈತಿ ಅಂತಂದು ಹೇಳಿ ಅಭ್ಯಾಸ ಇಲ್ಲ ಅಪ್ಪ, ಹೆಂಗೆ ಮಾಡಬೇಕು ಇಷ್ಟು ಸುಡೋ ರೊಟ್ಟಿನ ಅಂತ ಅನಿಸಿದ್ರೆ ನೋಡಿರಿ, ಇದು ರೊಟ್ಟಿ ಹಿಟ್ಟು ನಾದ್ದಂಗೆ ಹಿಂಗೆ ಚರ ಮಾಡ್ಕೊಂಬಿಟ್ಟು ಇದು ಮುಟ್ಟಿಗೆ ಆಗಿಬಿಡ್ತೈತಿ. ಈಗ ಕೈಲೇ ತೊಗೊಂಬಿಟ್ಟು ಉಂಡೆ ಕಟ್ಟದಂಗೆ ಒಂದು ಸ್ವಲ್ಪ ಉಂಡೆ ಕಟ್ಟಿಬಿಟ್ಟು ಕೈಯಲ್ಲಿ ಕೊಟ್ಬಿಟ್ಟು ಮಕ್ಕಳು ಹಿಡ್ಕೊಂಡು ತಿನ್ಬೇಕಾದ್ರೆ ಅಥವಾ ದೊಡ್ಡರ ಹಿಡ್ಕೊಂಡು ತಿನ್ಬೇಕಾದ್ರೆ ಅದು ಕೆಳಗೆ ಬೀಳಂಗಿಲ್ಲ. ಕೈಲೇ ಹಿಂಗೆ ಅಂಗೈಲೇ ಹಿಡ್ಕೊಂಡು ಬಾಯಿ ಹಚ್ಚಿ ತಿಂತಿರ್ತಾರೆ ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿ ಬಂತು ಅಂತಂದು ಹೇಳಿ. ಇದು ಬೆಳ್ಳುಳ್ಳಿ ಖಾರನೂ ಎಷ್ಟು ಘಮ ಘಮ ಅಂತ ಇದೆ ಗೊತ್ತಾ. ಇದಂಗೆ ಬಿಸಿ ರೊಟ್ಟಿಗೆ ಮೇಲುಗಡೆ ಹಾಕ್ಕೊಂಬಿಟ್ಟು ಕೂಡ ಹಚ್ಕೊಂಡು ತಿನ್ಬೋದು ತುಪ್ಪ, ಅದನ್ನೆಲ್ಲ ಅಷ್ಟು ಚೆನ್ನಾಗಿರ್ತೈತೆ ಅದು. ನೋಡಿರಿ ಇನ್ನೊಂದು ರೊಟ್ಟಿ ಕೂಡ ಹಿಂಗೆ ಇದೇ ಥರನೂ ಉಪ್ತು. ಅದಕ್ಕೆ ನಾನು ನಿಮಗೆ ಇನ್ನೊಂದು ಸ್ಟೈಲಲ್ಲಿ ತೋರಿಸ್ತೀನಿ ನೋಡಿರಿ. ಈಗ ಇದು ಕೈಲೇ ಮಾಡೋಕ್ಕಾಗಲ್ಲ ಅಂದಾಗ ಇದನ್ನು ಈ ಥರ ಎಲ್ಲ ಹಚ್ಚಿಬಿಟ್ಟು ಇಲ್ಲಿ ನೆಕ್ಸ್ಟ್ ಇದನ್ನು ಈ ದುಂಡ್ಕಲ್ಲು ಇರುತ್ತಲ್ಲ, ಚಿಕ್ಕದು ದುಂಡ್ಕಲ್ಲು ಅಥವಾ ಕುಟ್ಟಕಲ್ಲು, ಅದನ್ನು ತಗೊಂಡ್ಬಿಟ್ಟು ಒಂದೆರಡು ಹೇರ್ ಹಾಕಿಬಿಟ್ಟು ಅಂದರೆ ಕುಟ್ಟಿಬಿಟ್ಟು ನೋಡ್ರಿ ಇಲ್ಲಿ ತೋರಿಸಿದ್ದೇನಲ್ಲ ನಾನು ಈ ಥರ ಕುಟ್ಟಿಬಿಟ್ಟು ಆಮೇಲೆ ಬೇಕಾದ್ರೆ ನಿಮಗೆ ಒಂದು ಸ್ವಲ್ಪ ಆರಿದ ಮೇಲೆ ಈ ಥರ ಮಾಡ್ಕೋಬೋದು. ಬಟ್ ನನಗೆ ಅದು ನನಗೆ ಅಭ್ಯಾಸ ಇಲ್ಲ, ನಾವು ಕೈಲೇ ಮಾಡ್ತಾವಲ್ಲ, ನಾನು ನಿಮಗೆ ತೋರ್ಸೋಕೆ ಬರಲ್ಲ. ತುಪ್ಪ ಇಲ್ಲ ಇರೋದ್ರಿಂದ ನಾನು ಎಡಗೈಲೇ ಕೊಡ್ತಾ ಇದ್ದೇನೆ ನೋಡಿ. ಈ ಥರನೂ ಮಾಡ್ಕೋಬೋದು. ಇಲ್ಲ ಕುಟ್ಟ ಕಲ್ಲಲ್ಲೇನೂ ಕೂಡ ಡೈರೆಕ್ಟಲ್ಲಿ ಅದರಲ್ಲೇ ಹಾಕಿನೂ ಕುಟ್ಕೋತಾರೆ. ಇಲ್ಲ ಡೈರೆಕ್ಟ್ ಇಲ್ಲಿ ಆವಾಗಲೇ ಬೇಕು ಅಂದರಿಗೆ ಇದಕ್ಕೆ ಮಸಾಲ ಖಾರ ಮಾಡಿಡ್ಕೊಂಡಿಲ್ಲ ಅಂತಂದರೆ ಒಂದೊಂದೇ ರೊಟ್ಟಿ ಲಾಸ್ಟಿಗೆ ಮಾಡೋದು ಅಂತಂದರೆ ನೀವು ರೊಟ್ಟಿ ಮಾಡಿ ಮುಗಿದ ಮೇಲೆ ಒಂದು ರೊಟ್ಟಿ ಅಷ್ಟೇ ಮಾಡೋದಿದೆ ಅಂದಾಗ ಆವಾಗಲೂ ಕೂಡ ಇಲ್ಲಿ ಹಾಗೆ ಡೈರೆಕ್ಟ್ ಬೆಳ್ಳುಳ್ಳಿ ಮತ್ತು ಕರಿಬೇವು, ಉಪ್ಪು, ಖಾರ ಇದು ಹಾಕ್ಕೊಂಡ್ಬಿಟ್ಟು ಅಲ್ಲೇ ಜಜ್ಜಿಕೊಂಡು ಇದು ಸಣ್ಣ ದುಂಡುಕಲ್ಲಲ್ಲಿ ಜಜ್ಜಿಕೊಂಡ್ಬಿಟ್ಟು ಅವಾಗೂ ಕೂಡ ಮಾಡಿಕೊಡ್ಬೋದು. ನಿಮಗೆ ಎರಡೂ ರೀತಿ ನಾನು ತೋರಿಸಿದ್ದೀನಿ. ನಿಮಗೆ ಯಾವ್ದು ಈಸಿ ಆಗುತ್ತೋ ಆ ಥರ ಮಾಡ್ಕೊ. ನನ್ನ ಫ್ರೆಂಡ್ ಒಬ್ಬಳು ಎಲ್ಲಮ್ಮ, ಅವಳು ಚಿತ್ರದುರ್ಗ ಸೈಡ್, ಅವ್ರು ಯಾರೋ ಉತ್ತರ ಕರ್ನಾಟಕದವರು ಈ ಥರ ಮಾಡಿಕೊಟ್ಟಿದ್ರಂತೆ. ಅದನ್ನು ಮಾಡಿ ತೋರಿಸಿ ಸಿಸ್ಟರ್, ಅದು ನೆಗಡಿ ಆದಾಗ ಮಾಡ್ಕೊಂಡು ತಿಂತಾರಲ್ಲ, ಭಾಳ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ಲು. ಅವಳದು ಮಾಡಿ ತೋರಿಸಿ ಅಂತ ಹೇಳಿದಕ್ಕೆ ನಾನು ಮತ್ತು ಇನ್ನೊಬ್ಬರು ಫ್ರೆಂಡ್ ಹೇಳಿದರು ನಮಗೆ ಈ ರೊಟ್ಟಿಗೆ ಮುಟ್ಟಿಗೆ ಮಾಡೋದು ತೋರಿಸ್ರಿ ಅಂತಂದು ಹೇಳಿ. ಅವರಿಗೆ ಅಂತನೂ ಅಲ್ದೇ ನಾನು ಎಲ್ಲರಿಗೂ ನನ್ನ ವ್ಯೂವರ್ಸ್ ಎಲ್ಲ ತೋರಿಸ್ಬೇಕು ಅನ್ನೋ ಖುಷಿಗೆ ಸುಮಾರಾಗಿ ತಿಂದಿರ್ತೇವೆ. ಬಟ್ ನನಗೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಇದು. ಅದ್ರ ಸಂಬಂಧ ನಾನು ನಿಮಗೆ ಇದನ್ನು ಮುಟ್ಟಿಗೆ ಮಾಡಿ ತೋರಿಸ್ತಾ ಇದ್ದೀನಿ. ಭಾಳ ಚೆನ್ನಾಗಿತ್ತು. ಒಂದೊಂದು ಸಲ ಟಿಫಿನಿಗೂ ಈ ಥರ ತಿಂದರೆ ಏನು ತಪ್ಪಿಲ್ಲ. ಅಥವಾ ಕಾಯಿಪಲ್ಯ ಇಲ್ಲಪ್ಪ ವೆಜಿಟೇಬಲು ಏನು ಮಾಡೋಣ ಅಂದಾಗ ಅಥವಾ ನೆಗಡಿ ಗಿಗಡಿ ಆದಾಗ ಈ ಥರದ್ದೆಲ್ಲ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೂ ಖುಷಿ ಆಗುತ್ತೆ ಮತ್ತು ಡಿಫ್ರೆಂಟಾಗಿ ಇರುತ್ತೆ. ಎಲ್ಲರಿಗೂ ಜೋಳದ ರೊಟ್ಟಿ ಅಂತ ಗೊತ್ತಿರುತ್ತೆ, ಮಾಡೇ ಇರ್ತೀರ ಆಲ್ಮೋಸ್ಟ್. ಈ ಥರ ಮುಟ್ಟಿಗೆ ಗೊತ್ತಿಲ್ಲ ಅಂದ್ಕೊಂಡಿರ್ತೀನಿ. ಈ ಥರದ್ದು ಒಂದು ದಿವಸ ನೀವು ಮಾಡ್ಕೊಂಡು ತಿನ್ನಿರಿ. ಲಾಸ್ಟಿಗೆ ಒಂದು ರೊಟ್ಟಿ ಟೇಸ್ಟ್ ಮಾಡ್ಕೊಂಡು ತಿನ್ನಿರಿ. ಆಮೇಲೆ ನೀವು ಟಿಫಿನಿಗೆ ಅಂತಂದೇಳಿ ಇದನ್ನೇ ಮಾಡ್ತೀರಾ. ಖಂಡಿತವಾಗ್ಲೂ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಹೇಗಿತ್ತು ಅಂತಂದು ಹೇಳಿ. ಇದು ಮುಟ್ಟಿಗೆ ಎಲ್ಲ ನಿಮಗೆ ಇಷ್ಟ ಆಯಿತಾ ಅಂತಂದು ಹೇಳಿ. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ. ಈ ಥರದ್ದೊಂದು ರೊಟ್ಟಿ, ಜೋಳದ ರೊಟ್ಟಿಯಲ್ಲಿ ಮುಟ್ಟಿಗೆ ಮಾಡ್ಬೋದು ಅಂತಂದು ಹೇಳಿ ಅವ್ರಿಗೂ ಗೊತ್ತಾಗುತ್ತೆ. ಹಾಗೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನನಗಂದ್ರೂ ಯಾವಾಗ ಇದು ಮುಗಿಸ್ಬಿಟ್ಟು ಮುಟ್ಟಿಗೆ ತಿಂದೇನೆ ಅಂತ ಅನ್ನಿಸ್ತಾ ಇದೆ. ನಿಮಗೂ ಹಾಗೆ ಅನ್ನಿಸ್ತಾ ಇದೆಯಾ? ನಮ್ಮಮ್ಮ ಅಜ್ಜಿಯರು ಎಲ್ಲ ಈ ಥರ ಇದೆಲ್ಲ ಮಾಡಿಕೊಟ್ಟಾಗ ನಾವೆಲ್ಲ ಅನ್ಕೊತಿದ್ವಿ, ಇದಿಷ್ಟು ಸರಳವಾಗಿ ಕೈಯಲ್ಲೇ ಮುಟ್ಟಿಗೆ ಆಗಿಬಿಡುತ್ತಾ ರೊಟ್ಟಿ ಅಂತಂದೇಳಿ ಅನ್ಕೊತಿದ್ವಿ. ಅಂದರೆ ನಮಗೆ ರೊಟ್ಟಿ ತಿನ್ನೋಕ್ಕೆ ಬೇಜಾರು ಸಣ್ಣರಿದ್ದಾಗೆಲ್ಲ ಅನ್ಕೊತಿದ್ವಿ. ಆದರೆ ಈ ಥರ ಎಲ್ಲ ಮುಟ್ಟಿಗೆ ಕೊಡ್ತಾರೆ ಅಂದರೆ ತುಂಬ ಖುಷಿಲೇ ತಿಂತಿದ್ವಿ. ಆವಾಗ ಅನ್ಕೊಂಡಿದ್ವಿ. ಈಗ ನಾವೆಲ್ಲ ಮಾಡ್ತಿರ್ಬೇಕಾದ್ರೆ ಈ ಥರ ಎಲ್ಲ ದಪ್ಪ ರೊಟ್ಟಿ ಮಾಡ್ಕೊಂಡು ಉಬ್ಬಿಸ್ಕೊಂಡ್ಬಿಟ್ರೆ ಎಷ್ಟು ಈಜಿ ಅಂತಂದೇಳಿ ನಮಗೆ ಇವಾಗೆಲ್ಲ ನಾವು ಮಾಡ್ತಾ ಇರಬೇಕಾದ್ರೆ ನಮಗೆ ಅದ್ರ ಗೊತ್ತಾಗುತ್ತೆ. ಈ ಥರ ನೋಡಿರಿ ರೊಟ್ಟಿ ಎಲ್ಲ ಎಷ್ಟು ಚೆನ್ನಾಗಿ ಉಬ್ತಾವೆ. ಈ ಥರ ಎಲ್ಲ ಉಬ್ಬಿದ್ರೆ ಅದು ಚೆನ್ನಾಗಾಗ್ತದೆ ರೊಟ್ಟಿ. ಅಂದರೆ ನಿಮಗೆ ಕೈಯಲ್ಲೇ ಈಗ ಪಟ ಆ ಥರ ನಾನು ಕಟ್ಟಿದ್ನಲ್ಲ ಆ ಥರ ಮಾಡ್ಲಿಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ. ನಿಜವಾಗ್ಲೂ ಭಾಳ ಚೆನ್ನಾಗಿರ್ತೈತಿ. ಈ ಟೇಸ್ಟ್ ಮಿಸ್ ಮಾಡ್ಕೋಬೇಡ್ರಿ. ತಿಂದುಬಿಟ್ಟು ಮಾಡ್ಕೊಂಡು ನನಗೆ ಹೇಗಿತ್ತು ಅಂತಂದೇಳಿ ಕಮೆಂಟ್ ಮೂಲಕ ಮಾಡಿರಿ ನೀವು. ಭಾಳ ಚೆನ್ನಾಗಂದ್ರೆ ಭಾಳ ಚೆನ್ನಾಗಿರ್ತೈತಿ. ನಿಮ್ಮೆಲ್ಲರ ದಿನ ನಗುವಿನಿಂದ ಸ್ಟಾರ್ಟ್ ಆಗಿ ನಗುವಿನಿಂದ ಎಂಡ್ ಆಗಲಿ. ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ನಾನು ಹೊಸ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮಲ್ಲಿ ಸಿಗ್ತೀನಿ, ನಿಮ್ಮ ಜೊತೆ ಮಾತಾಡ್ತೀನಿ. ಓಕೆ ಫ್ರೆಂಡ್ಸ್.